ಸಮಯಕವಾಣಿ ಸುದ್ದಿವಾಹಿನಿಯಿಂದ ತುಕಾರಾಮ್ ಗೌರೆ. ಇಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಒಂದು ಹಳೆಯ ಬಿಲ್ಡಿಂಗ್ನಲ್ಲಿ ರೋಗಿಗಳು ಯಾವ ರೀತಿ ತಾವು ಗಮನಿಸ್ತಾ ಇರ್ಬೋದು. ಇಲ್ಲಿ ಮಳೆ ನೀರು ಈ RCC ಛತ್ತು ಬೀಳುವ ಸ್ಥಿತಿಯಲ್ಲಿದೆ. ಇಂಥ ಒಂದು ಬಿಲ್ಡಿಂಗ್ನಲ್ಲಿ ಇಷ್ಟೊಂದು ರೋಗಿಗಳನ್ನ ಇವರು ಇಲ್ಲಿ ಇಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಆಗಿರ್ತದೆ. ಈ ರೋಗಿಗಳಿಗೆ ತಾವು ಕೇಳಬಹುದು, ತಾವೆಲ್ಲ ಎಷ್ಟು ದಿವಸ ಆಯ್ತು ಇಲ್ಲಿ ಬಂದು? ಈಗ ನಿನ್ ಬಂದಿರಿ? ಓಕೆ. ನಿನ್ ಬಂದಿನ ಹಿಡಿದ್ರೆ ನೀವು ಹಿಂಗೆ ಇದ್ದೀರಿ? ಫ್ಯಾನ್ ಚಾಲು ರೀ? ಅವು ಫ್ಯಾನ್ ಚಾಲು ಇಲ್ಲ. ಓಕೆ. ಈಗ ನಿಮ್ಗ ಇಲ್ಲಿಗೆ ಊಟ ತಂದು ಕೊಡ್ತಾರ? ಕೆಳಗ್ ಹೋಗಿರಿ ಮಾಡ್ತಾರಂತ ಈಗ? ಓಕೆ. ನೀವು ಎಷ್ಟು ದಿವಸ ಆಯ್ತು ಈಗ? 4 ದಿವಸ ಆಯ್ತು. ಏ ಅಪ್ಪಿ, ನೀವು ಊಟ ಈಗ ತಗೊಂಡ್ರೆ? ಊಟ ಈಗ ತಗೊಂಡ್ರೆ ದಿನ ತಂದು ಕೊಡಲ್ಲ ಅಂತಲ್ಲ? ದಿನ ತಂದು ಕೊಡಲ್ರಂತಲ್ಲ? ಯಾಕ? ಅಲ್ಲ, ಪೇಷಂಟ್ ಹೇಳ್ತಾ ಇದಾರಲ್ಲ ದಿನ ತಂದು ಕೊಡಲ್ಲ ಅಂತ ಹೇಳಿ ಹೇಳ್ತಾ ಇದಾರಲ್ಲ. ಪೇಷಂಟ್ ಕೇಳ್ರಲ್ಲ, ನೀವು ಅಲ್ಲಿ ಕೆಳಗ್ ಬಂದು ತಗೋಬೇಕಂತ ಹೇಳ್ತೀರಂತಲ್ಲ? ಇಲ್ಲ ಸರ್, ಇಲ್ಲ, ಇಲ್ಲಿ ಪೇಷಂಟಿಗೆ ಕೇಳ್ರಲ್ಲ. ಪೇಷಂಟ್ ಹೇಳ್ತಾ ಇದಾರಲ್ಲ. ಇದು ತಪ್ಪ ಅಥವಾ ಸರಿ? ನೀವೇ ಮಾಡ್ರಿ, ನೀವೇ ಹೇಳ್ತ ನೋಡ್ರಿ. ಈಗ ನೀವು ಡ್ಯೂಟಿ ಮಾಡತ್ತೀರಿ, ಮತ್ತೆ ಯಾರ ಅಣ್ಣವ್ರ ಜಾಗದಾಗ ನೀವು ಬಂದಿರಿ, ಇದನ್ನು ತಪ್ಪೇ ಅಲ್ಲ. ಹೊರಗೆ ಹೋಗ್ಯಾರ, ನೀವು ಬಂದಿರಿ, ಆಯ್ತು. ಅಣ್ಣವ್ರು ಇರ್ಲಿ, ನೀವೇ ಇರ್ಲಿ, ಒಟ್ಟಿನ ಪೇಷಂಟ್ ಅಂದ್ರೆ ಪೇಷಂಟ್. ಅವ್ರಿಗೆ ಬೆಡ್ ಮೇಲಿಂದ ಕೆಳಗೆ ಇಳಿಲಕ್ ಬರಲ್ಲ. ನೀವು ನೋಡ್ರಿ, ಬರ್ತದಂದ್ರು ಅವ್ರ ಕೆಳಗೆ ಬರ್ಬೋದೇನು? ಹಂಗ ರೂಲ್ಸ್ ಅದನ? ನೀವ್ ನೀವು ಹೇಳ್ತೀರಿ, ನೀವು ಬರ್ತೀರಂತ. ಈಗ ಇವ್ರ ಏನ್ ಹೇಳ್ತಾರ? ಯಾರು ಬರಲ್ಲ, ಇಲ್ಲಿ ಮ್ಯಾಲ ಊಟಕ್ಕೆ ನಾವೇ ಕೆಳಗೆ ಹೋಗಿ ತಗೊಂಡ್ ಬರ್ಬೇಕ್ರಿ ಅಂತ ಹೇಳ್ತಾರ ಎಲ್ಲರೂ. ಈಗ ನಿಮ್ ಕರ್ತವ್ಯನು ನಿಮ್ ಸರ್ಕಾರ ಪಗಾರ ಕೊಡ್ಲತ್ತದ. ನೀವೇನ್ ಫ್ರೀ ಮನೇಲಿಂದ ತಂದು ಹೆಂಚಲತ್ತಿಲ್ಲ. ಸರ್ಕಾರದಿಂದ ಅವ್ರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಆಹಾರ ನೀವು ಅವ್ರಿಗೆ ರೋಗಿಗಳು ಎಲ್ಲಿ ಬೆಡ್ ಮೇಲಾರ ಅಲ್ಲಿ ತನಕ ನೀವು ತಂದು ಮುಟ್ಟಿಸ್ತಕ್ಕಂಥ ಕೆಲಸ ನಿಮ್ದದ. ಅದು ಬಿಟ್ಟು ಎಲ್ಲ ಪೇಷಂಟ್ಗಳು ಇಳಿದು ಕೆಳಗೆ ಬಂದು ಯಾರು ನೋಡ್ರಿ, ಪೇಷಂಟ್ ಜೊತೆ ಯಾರು ಅಟೆಂಡರ್ ಇರ್ತಾರೆ, ಯಾರು ಇರಲ್ಲ. ಇಲ್ಲ ನೋಡ್ರಲ್ಲ, ಅವ್ರಿಗೆ ಕೇಳ್ರಲ್ಲ. ನಾ ಹೇಳ್ತಾ ಇಲ್ಲಲ್ಲ, ನಾನು ಹೊಡ್ಸ್ಕೊಂಡು ನಾನಾರ ಹೇಳ್ತಾ ಇಲ್ಲಲ್ಲ, ಪೇಷಂಟ್ ಹೇಳ್ತಾ ಇದ್ದಾರಲ್ಲ. ಸರ್, ಯಾರು ತರಲ್ಲ ಇಲ್ಲಿ ಊಟ, ನಾನು ಕೆಳಗೆ ಹೋಯ್ತೀನಿ ಅಂತ ಹೇಳಿ. ಓಕೆ, ಇರ್ಲಿ. ಇದು ಎರಡನೇ ವಿಷಯ. ಇನ್ನೊಂದು ತಾವು ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಇಲ್ಲಿ ಈ ಒಂದು ಆಸ್ಪತ್ರೆಯ ಸ್ಥಿತಿ, ಇಲ್ಲಿ ಫುಲ್ ನೀರು ಸೋರ್ಬಿಟ್ಟು ಇಲ್ಲಿ ಸ್ಥಿತಿ ನೋಡ್ಬೋದು. ವಾರ್ಡು ಏನಾಗಿದೆ ಅಂತ ಹೇಳಿ ಫುಲ್ ನೀರಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೀರು, ಇದು ಸಂಪೂರ್ಣ ನೀರಿದೆ. ಇಲ್ಲಿ ಇದು ಹಸಿಯಾಗಿರ್ತಕ್ಕಂಥದ್ದು. ಇನ್ನೊಂದು ವಿಷಯ ನೋಡ್ಬೋದು, ಈ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಅಲ್ಲಿ ರೋಗಿಗಳಿದ್ದಾರೆ, ರೋಗಿ ಮೇಲೆ ಫ್ಯಾನ್ ಇಲ್ಲ. ಆದ್ರೆ ಇಲ್ಲಿ ನೋಡ್ಬೋದು, ಇದು ಇವ್ರದ್ದು ಬ್ರಿಮ್ಸ್ ಆಸ್ಪತ್ರೆಯವ್ರದ್ದು ನೋಡ್ರಿ. ಇದು ಫ್ಯಾನು ಯಾವಾಗ್ನೂ ಉಚ್ಕೊಂಡು ಬೀಳ್ಬೋದು, ಛತ್ತಿನಿಂದ ಕೆಳಗಡೆ ಯಾವಾಗ್ನೂ ಬೀಳ್ಬೋದು. ಇದು ನೋಡ್ಬೋದು, ಅದು ಯಾವಾಗ್ನೂ ಬೀಳ್ತಕ್ಕಂಥ ಸ್ಥಿತಿಯಲ್ಲಿದೆ. ವೈಬ್ರೇಷನ್ ಯಾವ ರೀತಿ ಆಗ್ತಾ ಇದೆ ನೋಡ್ಬೋದು. ಇಲ್ಲಿರ್ತಕ್ಕಂಥ ಗೋಡೆ ಯಾವ ರೀತಿ ಹಸಿಯಾಗಿ, ಛತ್ತು ಕೂಡ ಹಸಿಯಾಗಿ ಪೂರ್ತಿ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದೆ. ಆದರೆ ಇಂಥ ವಾರ್ಡ್ನಲ್ಲಿ ಪೇಷಂಟ್ಗಳಿಗೆ ಇಟ್ಟಿರ್ತಕ್ಕಂಥದ್ದೇ ತಪ್ಪು. ಆದ್ರೆ ಇಲ್ಲಿರ್ತಕ್ಕಂಥ MS ಆಗ್ಲಿ ಅಥವಾ DS ಆಗ್ಲಿ, ನಿರ್ದೇಶಕರಾಗ್ಲಿ, ಏನ್ ಕೆಲಸ ಮಾಡ್ತಾ ಇದ್ದೀರಿ ಸ್ವಾಮಿ ನೀವು? ಯಾವ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಸರ್ಕಾರ ನಿಮ್ಗ ಸ್ಯಾಲ್ರಿ ಕೊಡ್ತಾ ಇದೆ? ಇಲ್ಲಿ ಇನ್ನೊಂದು ವಿಷಯ, ಈ ವಾರ್ಡ್ ಅಲ್ಲಿ ಇಲ್ಲಿ ಸ್ಟಾಫ್ ನರ್ಸ್ಗಳು ಇರಬೇಕು. ಯಾವುದೇ ಸ್ಟಾಫ್ ನರ್ಸ್ಗಳಿಲ್ಲ. ಇಲ್ಲಿ ಇಂಜೆಕ್ಷನ್ಸ್ಗಳು ನೋಡ್ಬೋದು, ಯಾವ ರೀತಿ ಮೆಡಿಸಿನ್ಸ್ ಇಲ್ಲೇ ಇಟ್ಟಿದ್ದಾರೆ, ಯಾವುದೇ ಸ್ಟಾಫ್ ಇಲ್ಲ. ಇನ್ನು ಒಂದು ಇಲ್ಲಿ ಲ್ಯಾಬ್ ಇದೆ, ಈ ಲ್ಯಾಬ್ ಅಲ್ಲಿ ಯಾರು ಇಲ್ಲ. ಆದ್ರ ಇಲ್ಲಿ ನೋಡ್ಬೋದು ಫ್ಯಾನು ನಡೀತಾ ಇದೆ. ಆದ್ರ ಪೇಷಂಟ್ ಎಲ್ಲಿದ್ದಾರೆ? ಅಲ್ಲಿ ಫ್ಯಾನ್ ಇಲ್ಲ. ಗಮನಿಸ್ತಾ ಇರ್ಬೋದು. ಇಂಥ ವಿಷಯಗಳನ್ನ ಇಟ್ಕೊಂಡು ನಾವು ಮೀಡಿಯಾದವರಾಗ್ಲಿ ಅಥವಾ ಸುದ್ದಿವಾಹಿನಿದವರಾಗ್ಲಿ, ಪತ್ರಕರ್ತರಾಗ್ಲಿ, ಈ ಅವ್ಯವಸ್ಥೆಗಳನ್ನ ಬಯಲಿಗೆಡಬೇಕಂತ ಹೇಳಿ ಇಲ್ಲಿ ಬಂದು
ಸುದ್ದಿ ಮಾಡ್ತಾ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ DS ಅವರು ಮತ್ತು MS ಅವ್ರು ಹೇಳ್ತಾರೆ, ಯಾರು ಕೂಡ ಇಲ್ಲಿ ಬಂದು ಅವರ ಅನುಮತಿ ಇಲ್ಲದೆ ವಿಡಿಯೋ ಮಾಡಬಾರ್ದು, ಮಾಡಿದ್ರು ಪೊಲೀಸ್ ಸ್ಟೇಷನ್ ನಲ್ಲಿ FR ಮಾಡ್ಬೇಕು ಅಂತ ಹೇಳಿ ನೀವು ದೂರು ಕೊಡ್ತಿರಲ್ಲ, ಇದೇನಾ ನಿಮ್ದು? ಇದೇ ಸಂಬಂಧನ ಬಡ ರೋಗಿಗಳಿಗೆ ಈ ರೀತಿ ನೀವು ಇಟ್ಟಿರೋದು ಇದು ಎಷ್ಟು ಸರಿ? ಹಾಗಾಗಿ ದಯವಿಟ್ಟು ಇದನ್ನ ಗಮನಿಸಿರ್ತಕ್ಕಂಥ ಮೇಲಧಿಕಾರಿಗಳು ಇಲ್ಲಿರ್ತಕ್ಕಂಥ MS ಮತ್ತು DS ಅವರ ಮೇಲೆ ಮತ್ತು ನಿರ್ದೇಶಕರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸುದ್ದಿವಾಹಿನಿ ಮುಖಾಂತರ ನಾನು ಆಗ್ರಹ ಮಾಡ್ತೇನೆ. ಸಮ್ಯಕ್ ವಾಣಿ ಸುದ್ದಿವಾಹಿನಿಯಿಂದ ತುಕಾರಾಮ್ ಗೌ.